ಮೋಶೆಯನ್ನು ದೇವರು ವಾಗ್ದಾನ ದೇಶಕ್ಕೆ ಯಾಕೆ ಹೋಗಲು ಬಿಡ್ಲಿಲ್ಲ? ನಿಜಕ್ಕೂ ಮೋಶೆ ಮಾಡಿದ ತಪ್ಪೇನು? ಯೆಹೋಶುವ ಮತ್ತು ಕಾಲೇಬರಿಗಿಂತ ಮೋಶೆ ಶ್ರೇಷ್ಠನಲ್ಲವೇ? ಮೋಶೆ ಕಾನಾನಿಗೆ ಹೋಗದಿರಲು ನಿಜವಾದ ಕಾರಣಗಳೇನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ ಮತ್ತು ನನ್ನ ಪ್ರಿಯ ಸ್ನೇಹಿತನಾಗಿದ್ದಾನೆ ಎಂದು ಸ್ವತಃ ದೇವರೇ ಸಾಕ್ಷಿ ಹೇಳಿದ ಪ್ರವಾದಿ. ಅಂತಹ ಪ್ರವಾದಿಯನ್ನು ಲಕ್ಷಾಂತರ ಇಸ್ರಾಯೇಲರನ್ನು ವಾಗ್ದಾನ ದೇಶಕ್ಕೆ ಕರೆದೊಯ್ದ ನಂತರ ಆ ವಾಗ್ದಾನ ದೇಶಕ್ಕೆ ನೀನು ಪ್ರವೇಶಿಸಲು ಸಾಧ್ಯವಿಲ್ಲ, ಬೇಕಾದ್ರೆ ಬೆಟ್ಟ ಅತಿ ದೂರದಿಂದ ನೋಡು, ಆದರೆ ಯಾವುದೇ ಕಾರಣಕ್ಕೂ ಪ್ರವೇಶಿಸುವ ಅವಕಾಶ ಇಲ್ಲ ಎಂದು ದೇವರು ಏಕೆ ತಾಳೆದರು? ಇದಕ್ಕೆ ಹಲವು ಕಾರಣಗಳಿವೆ. ಅವು ಯಾವುವು ಎಂದು ನಾವು ನೋಡೋಣ. ಮೊದಲನೇದಾಗಿ ನಾವು ಗಮನಿಸಿದ್ರೆ, ಮೋಶೆ ಇಸ್ರಾಯೇಲರನ್ನು 40 ವರ್ಷಗಳ ಕಾಲ ಎಚ್ಚರಿಕೆಯಿಂದ ನಡೆಸಿ ಐಗುಪ್ತದಿಂದ ಕಾನಾನ್ ಗಡಿಯವರೆಗೂ ಕರೆತಂದ ನಂತರ ಅವರು ಸೇನ್ ಮರುಭೂಮಿಯಲ್ಲಿ ಕಾದೇಶ್ ಎಂಬ ಪ್ರದೇಶದಲ್ಲಿದ್ದಾಗ ನೀರಿಗಾಗಿ ಮೋಶೆ ಮತ್ತು ಆರೋನನಿಗೆ ವಿರೋಧವಾಗಿ ತಿರುಗುತ್ತಾರೆ. ಅರಣ್ಯಕಾಂಡ 20ನೇ ಅಧ್ಯಾಯದ 4ನೇ ಮತ್ತು 5ನೇ ವಚನಗಳನ್ನ ನೋಡಿದ್ರೆ, ಹಾಗಾದರೆ ನಮ್ಮ ಮತ್ತು ನಮ್ಮ ಪಶುಗಳಲ್ಲಿ ಸಾಯುವಂತೆ ನೀವು ಯೆಹೋವನ ಸಭೆಯನ್ನು ಈ ಮರುಭೂಮಿಗೆ ಏಕೆ ಕರೆತಂದಿರಿ? ಈ ಕೆಟ್ಟ ಸ್ಥಳಕ್ಕೆ ನಮ್ಮನ್ನು ಕರೆತರಲು ನೀವು ಐಗುಪ್ತದಿಂದ ನಮ್ಮನ್ನು ಯಾಕೆ ಕರೆತರಬೇಕಾಗಿತ್ತು? ಈ ಸ್ಥಳದಲ್ಲಿ ಧಾನ್ಯಗಳಿಲ್ಲ, ಅಂಜೂರದ ಹಣ್ಣುಗಳಿಲ್ಲ, ದ್ರಾಕ್ಷಿಗಳಿಲ್ಲ, ದಾಳಿಂಬೆಗಳಿಲ್ಲ, ಕುಡಿಯಲು ನೀರು ಸಹ ಇಲ್ಲ ಎಂದರು. ಆಗ ದೇವರು ಮೋಶೆಗೆ, ನೀನು ಬಂಡೆಯೊಂದಿಗೆ ಮಾತನಾಡು, ಅದು ನೀರನ್ನು ನೀಡುತ್ತದೆ ಎಂದು ಹೇಳಿದನು. ಆದರೆ ಮೋಶೆಯ ಕೋಪದಿಂದ ಇಸ್ರಾಯೇಲರನ್ನು ದ್ರೋಹಿಗಳೇ ಎಂದು ಬೈದು, ಈಗ ನಿಮಗಾಗಿ ನಾವು ಈ ಬಂಡೆಗಳಿಂದ ನೀರನ್ನು ಹೊರತೆಗೆಯಬೇಕೆ ಎಂದು ಕೂಗಿ ಕೋಲಿನಿಂದ ಆ ಬಂಡೆಯನ್ನು 2 ಬಾರಿ ಹೊಡೆದನು. ಆಗ ಬಂಡೆಗಳಿಂದ ನೀರು ಬರ್ತದೆ, ಜನರು ಅದನ್ನು ಕುಡಿಯುತ್ತಾರೆ. ಆದರೆ ಅಲ್ಲಿ 8ನೇ ವಚನದಲ್ಲಿ ನಾವು ಗಮನಿಸಿದರೆ, ದೇವರು ಬಂಡೆಯೊಂದಿಗೆ ಮಾತನಾಡಲು ಹೇಳಿದರೆ ಮೋಶೆಯು ಬಂಡೆಯನ್ನು ಹೊಡೆಯುತ್ತಾನೆ. ವಿಮೋಚನೆ ಕಾಂಡ 17ನೇ ಅಧ್ಯಾಯದಲ್ಲಿಯೂ ಮೋಶೆ ಇಸ್ರಾಯೇಲರ ಜನರಿಗಾಗಿ ರೆಫಿದೀಮ್ ಎಂಬ ಪ್ರದೇಶದಲ್ಲಿ ಇದೇ ರೀತಿ ಬಂಡೆಯಿಂದ ನೀರನ್ನು ಹೊರತೆಗೆಯುತ್ತಾನೆ. ರೆಫಿದೀಮ್ನಲ್ಲಿ ಹೇಳಿದಂತೆ ಮಾಡಿದರೆ, ಸೇನ್ ಮರುಭೂಮಿಯಲ್ಲಿ ಮಾತನಾಡಲು ಹೇಳಿದರೆ ಬಂಡೆಯನ್ನು ಹೊಡೆಯುತ್ತಾನೆ. ನಿಜಕ್ಕೂ ಆ ಬಂಡೆಯನ್ನು ಕ್ರಿಸ್ತ ಎಂದು ಬೈಬಲ್ ವಿದ್ವಾಂಸರು ಅನೇಕ ಸ್ಥಳದಲ್ಲಿ ವರ್ಣಿಸುತ್ತಾರೆ. ಇಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನದ ಪ್ರಕಾರ, ಕೋಪದಲ್ಲಿ ಮೋಶೆಯು ದೇವರ ಮಾತನ್ನು ನೆರವೇರಿಸಲು ವಿಫಲನಾದನು. ಈ ವಿಷಯಗಳನ್ನು ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಬರೆಯಲಾಗಿದೆ. ಆಗ ದೇವರು ಅರಣ್ಯಕಾಂಡ 20ನೇ ಅಧ್ಯಾಯದ 12ನೇ ವಚನದಲ್ಲಿ, ಯೆಹೋವನು ಮೋಶೆ ಮತ್ತು ಆರೋನನಿಗೆ, ನೀವು ಇಸ್ರಾಯೇಲರ ಕಣ್ಣೆದುರಿನಲ್ಲಿ ನನ್ನ ಪವಿತ್ರತೆಯನ್ನು ಸನ್ಮಾನಿಸುವಂತೆ ನನ್ನನ್ನು ನಂಬಲಿಲ್ಲವಾದ್ದರಿಂದ ಈ ಸಭೆಯನ್ನು ನಾನು ಅವರಿಗೆ ಕೊಟ್ಟ ದೇಶಕ್ಕೆ ನೀವು ಕರೆದೊಯ್ಯಬಾರದು ಎಂದನು. ಆಗಲೇ ದೇವರು ಆ ವಿಷಯವನ್ನು ಹೇಳಿಬಿಡ್ತಾನೆ. ಏಕೆಂದರೆ ದೇವರು ಮಾತಿನಿಂದ ಆಜ್ಞಾಪಿಸಲು ಹೇಳಿದರೆ ಮೋಶೆ ಎಂದಿನಂತೆ ಕೋಲನ್ನು ಅವಲಂಬಿಸಿದನು. ಹೇಗಂದರೆ ನೆಲವನ್ನು ರಕ್ತವಾಗಿ ಪರಿವರ್ತಿಸೋದು, ಕೆಂಪು ಸಮುದ್ರವನ್ನು ಸೀಳುವುದು, ಬಂಡೆಯಿಂದ ನೀರನ್ನು ತರಿಸೋದು, ಹೀಗೆ ಅನೇಕ ವಿಷಯಗಳ ನಂತರ ಆ ಕೋಲು ಇಸ್ರಾಯೇಲರಿಗೆ ವಿಗ್ರಹವಾಗಬಾರದೆಂದು ದೇವರು ಮಾತನಾಡಲು ಹೇಳಿದರೆ ಅಲ್ಲಿ ಮೋಶೆಯು ಆ ವಿಷಯದಲ್ಲಿ ವಿಫಲನಾಗ್ತಾನೆ. ಈ ದಿನಗಳಲ್ಲಿಯೂ ಜನರು ನೀರು, ಕರವಸ್ತ್ರಗಳು, ಬೂದಿ ಮತ್ತು ಬೇರೆ ಬೇರೆ ವಸ್ತುಗಳ ಮೇಲೆ ನಂಬಿಕೆ ಇಡ್ತಾರೆ ಹೊರತು ದೇವರ ಗ್ರಂಥದಲ್ಲಿ ಆತನ ಮಾತಿನ ಮೇಲೆ ಅಲ್ಲವೇ ಅಲ್ಲ. ಇಂದಿನಿಂದಲಾದರೂ ಅಂತಹ ಅವಿಶ್ವಾಸದ ಸ್ವಭಾವವನ್ನು ಬಿಟ್ಟು ದೇವರ ಮಾತಿನ ಮೇಲೆ ನಂಬಿಕೆ ಇಡೋಣ, ಅದ್ಭುತಗಳನ್ನು ನೋಡೋಣ. ಎರಡನೇದಾಗಿ, ಇಸ್ರಾಯೇಲರಿಗೆ ವಿಗ್ರಹ ಆರಾಧನೆ ಮಾಡುವುದು ಒಂದು ದೌರ್ಬಲ್ಯ ಎಂದು ಬೈಬಲ್ ಗ್ರಂಥದಲ್ಲಿ ನಾವು ಅನೇಕ ಬಾರಿ ಗಮನಿಸ್ತೇವೆ. ಐಗುಪ್ತದಿಂದ ಬಂದ ನಂತರ ಕರುವಿನ ವಿಗ್ರಹವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಬೇಕಂತ ಹೇಳಿದ್ರೆ ಬಂಗಾರದ ಕರು ಎಂಬುದಾಗಿ ಒಂದು ವಿಡಿಯೋ ನಮ್ಮ ಚಾನಲ್ ಬಿಟ್ಟಿಲಾಗಿದೆ, ಅದನ್ನು ನೋಡಬಹುದು. ಸರಿ, ಅನೇಕ ಜನರು ಅನ್ಯ ದೇವತೆಗಳನ್ನು ಆರಾಧಿಸ್ತಾರೆ. ಹೊಸ ಪ್ರದೇಶಗಳಿಗೆ ಹೋದಾಗ ಅವರವರ ವಿಗ್ರಹಗಳಿಗೆ ನಮಸ್ಕರಿಸುತ್ತಿದ್ರು ಈ ಇಸ್ರಾಯೇಲರು. ಇಸ್ರಾಯೇಲ್ ರಾಜರು ಇತಿಹಾಸವನ್ನು ನಾವು ಗಮನಿಸಿದರೆ ಅನೇಕ ರಾಜರು ವಿಗ್ರಹಾರಾಧನೆ ಮಾಡಿ ದೇವರ ಶಾಪವನ್ನು ತಂದುಕೊಂಡರು. ಹಾಗೆಯೇ ಮೋಶೆ ಒಂದು ವೇಳೆ ಕಾನಾನ್ ದೇಶಕ್ಕೆ ಹೋದ ನಂತರ ಸತ್ತರೆ ಇಸ್ರಾಯೇಲರು ಮೋಶೆಗೆ ಒಂದು ದೇವಾಲಯವನ್ನು ಕಟ್ಟಿ ಪೂಜಿಸಿ ಶಾಪವನ್ನು ತಂದುಕೊಳ್ಳುತ್ತಿದ್ದರು. ಇದೇ ಮಾತನ್ನು ಮೋಶೆಯು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 21ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನು ನಿಮ್ಮಿಂದಾಗಿ ನನ್ನ ಮೇಲೆ ಕೋಪಗೊಂಡನು ಮತ್ತು ನಾನು ಈ ಯೋರ್ದಾನನ್ನು ದಾಟಬಾರದೆಂದು ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ಈ ಒಳ್ಳೆಯ ದೇಶಕ್ಕೆ ಪ್ರವೇಶಿಸಬಾರದೆಂದು ಪ್ರಮಾಣಿಸಿದನು. ಇಲ್ಲಿ ನಿಮ್ಮಿಂದಾಗಿ ಎಂಬ ಮಾತಿನ ಅರ್ಥ ಇದೆ, ಏಕೆಂದರೆ ಉರಿಯುವ ಹಾವುಗಳು ಕಚ್ಚಿದಾಗ ತಯಾರಿಸಿದ ಹಿತ್ತಾಳೆಯ ಸರ್ಪವನ್ನು ಸಹ ಇಸ್ರಾಯೇಲರು ನೆಹುಷ್ಟಾನ್ ಎಂಬ ದೇವತೆಯಾಗಿ ಪರಿವರ್ತಿಸಿ ಆರಾಧಿಸಿದರು. ಅದಕ್ಕಾಗಿಯೇ ದೇವರು ಕನಿಷ್ಠ ಮೋಶೆಯ ಸಮಾಧಿ ಎಲ್ಲಿದೆ ಎಂದು ಇಸ್ರಾಯೇಲರಿಗಾಗಲಿ ಅಥವಾ ಭೂಮಿಯ ಮೇಲಿನ ಯಾರಿಗಾಗಲಿ ತಿಳಿಯಲು ಬಿಡಲೇ ಇಲ್ಲ.
ದೇವರ ಮಹಿಮೆಯನ್ನು ಮನುಷ್ಯರಿಗಾಗಲಿ ಅಥವಾ ನಮ್ಮ ಸ್ವಂತಕ್ಕಾಗಲಿ ಆರೋಪಿಸಲೇಬಾರದು ಎಂಬ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿಯೂ ಅದ್ಭುತಗಳು, ಸ್ವಸ್ಥತೆಗಳು ಅನೇಕ ಪ್ರವಾದಿಗಳ ಮೂಲಕ ನಡೆಯುತ್ತಿದ್ದರೂ ಅದರ ಕರ್ತನು ದೇವರೇ ಮತ್ತು ಮಹಿಮೆ ಆತನಿಗೆ ಮಾತ್ರ ಸಲ್ಲಬೇಕು, ಮನುಷ್ಯರಿಗಲ್ಲ ಎಂಬ ವಿಷಯವನ್ನು ಪ್ರತಿಯೊಬ್ಬ ಕ್ರೈಸ್ತರು ನೆನಪಿಟ್ಟುಕೊಳ್ಳಲೇಬೇಕು. ಇಂದು ನೀವು ಕೆಲವು ಹೊಸ ವಿಷಯಗಳನ್ನು ಕಲಿತಿದ್ದೀರಿ ಎಂದು ನಾನು ಭಾವಿಸ್ತೇನೆ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್.